ಅನ್ನಭಾಗ್ಯ ಯೋಜನೆ ಅಕ್ಕಿ ಅಕ್ರಮವಾಗಿ ಸಾಗಿಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಡವರಿಗೆ ಸಿಗಬೇಕಾದಂತಹ ಅಕ್ಕಿ ಖಾಸಗಿ ಗೋದಾಮ್ಗಳಿಗೆ ಸಾಗಾಟನೆಯನ್ನ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ದಾಳಿಯಲ್ಲಿ ಆಹಾರ ನಿಗಮದ ಅಕ್ರಮದ ಸುಳಿವು ಸಿಕ್ಕಿದೆ. ಬೆಂಗಳೂರಿನ ವಿವಿಧ ಕಡೆ ನೂರಾರು ಕ್ವಿಂಟಾಲ್ ಅಕ್ಕಿ, ರಾಗಿ ಸಾಗಾಟ ಮಾಡಿರುವಂತಹ ಆರೋಪ ಇದೆ. ಶಾಂತಿನಗರದ ಗೋದಾಂನಲ್ಲಿ ದಾಖಲೆ ಇಲ್ಲದ 860 ಅಕ್ಕಿ ಚೀಲಗಳು ಪತ್ತೆಯಾಗಿದ್ದಾವೆ. ಪ್ರಕರಣದ ಸಂಪೂರ್ಣ ತನಿಖೆಯನ್ನ ನಡೆಸಿ ಕ್ರಮವನ್ನ ಕೈಗೊಳ್ಳುವಂತೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಆರ್ ಅಶೋಕ್ ಅವರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಹಗರಣಗಳಾಗ್ತಾ ಇದೆ, ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಅದನ್ನ ಸಮಾಜದ ಮುಂದೆ ಇಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ವಿಪಕ್ಷದವರು ಈ ರೀತಿಯ ಕೆಲಸ ಮಾಡಿದ್ರೆ ಸರ್ಕಾರದಲ್ಲಿ ಏನು ಲೋಪದೋಷಗಳಿದ್ದಾವೆ, ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂತಹ ವಿಚಾರಗಳು ಮನವರಿಕೆ ಆಗುವಂತಹ ಕೆಲಸಗಳಾಗತ್ತೆ. ಅವಾಗ ಆಕ್ಟಿವ್ ಆಗದಂತೆ ಕಾಣಿಸ್ತಾರೆ. ಬಟ್ ಅಲ್ಲಿವರೆಗೂ ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ಏನೂ ಕೂಡ ಗೊತ್ತಾಗೋದಿಲ್ಲ. ಈಗಾಗಲೇ ಲೋಕಾಯುಕ್ತ ದಾಳಿಯನ್ನು ಕೂಡ ಮಾಡಿದೆ. ಸೊ ಒಂದಷ್ಟು ಅಕ್ರಮ ನಡೆದಿರೋದು ಗೊತ್ತಾಗ್ತಾ ಇದೆ.